ಆಗ್ತಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಫೆಡ್ ರೇಟ್ ಕಟ್ ಡೌನ್ ಆಗಿರೋದು. ಅಮೆರಿಕಾದಲ್ಲಿ ಏನೇ ಸಣ್ಣ ಪುಟ್ಟ ಬದಲಾವಣೆ ಆದ್ರೂ ಕೂಡ ಎಲ್ಲೆಡೆ ಇದು ಬದಲಾವಣೆ ಆಗ್ತಾ ಇದೆ. ಎಲ್ಲಾ ದೇಶದಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಹಾಗಾದ್ರೆ ಕಾರಣ ಏನು? ಇನ್ ಕೇಸ್ ಗೋಲ್ಡ್ ರೇಟ್ ಅಮೆರಿಕಾದಲ್ಲಿ ಏನೇ ವೇರಿಯೇಷನ್ ಆದ್ರೂ ಕೂಡ ಅದು ನಮ್ಮ ಭಾರತದಲ್ಲೂ ಕೂಡ ವೇರಿಯೇಷನ್ ಆಗುತ್ತೆ. ಇನ್ನು ತೈಲ ಮಾರುಕಟ್ಟೆ ಅಂತ ಬಂದಾಗ ಪೆಟ್ರೋಲಿಯಂ ಅಲ್ಲಿ ಸ್ವಲ್ಪ ದರ ಅಲ್ಲಿ ಏರಿಕೆ ಆದ್ರೂ ಕೂಡ ಭಾರತದಲ್ಲೂ ಕೂಡ ಏರಿಕೆ ಆಗುತ್ತೆ. ಹೀಗೆ ಯಾವುದೇ ವಸ್ತು ಮೇಲೆ ಅಮೆರಿಕಾದಲ್ಲಿ ಏನೇ ಚೇಂಜಸ್ ಆದ್ರೂ ಕೂಡ ಭಾರತಕ್ಕೂ ಕೂಡ ಅದು ಪರಿಣಾಮ ಬೀಳುತ್ತೆ. ಹಾಗಾದ್ರೆ ಫೆಡ್ ರೇಟ್ ಅಂದ್ರೆ ಏನು? ಭಾರತಕ್ಕೆ ಯಾಕಿದು ಇಷ್ಟು ಇಂಪಾರ್ಟೆಂಟ್? ಇದನ್ನ ಯಾರು ತೀರ್ಮಾನ ಮಾಡ್ತಾರೆ? ನಮ್ಮ ಕಾಮನ್ ಇಂಡಿಯನ್ಸ್ಗೆ ಇದು ಎಷ್ಟು ಇಂಪಾರ್ಟೆಂಟ್? ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದರ ಬಗ್ಗೆ ಎಲ್ರಿಗೂ ಕೂಡ ಮಾಹಿತಿ ಇರಲೇಬೇಕು. ಹಾಗಾಗಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಮೊದಲನೇದಾಗಿ ಸ್ನೇಹಿತರೆ, ಫೆಡ್ ರೇಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಮೊದಲನೇದಾಗಿ ನೀವು ಇದ್ರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಸೊ ಅಮೆರಿಕಾದಲ್ಲಿ ಒಂದು ಕರೆನ್ಸಿ ಇದೆ, ಅದೇ ಡಾಲರ್. ಇಂಡಿಯಾ ಅಂತ ಬಂದಾಗ ರುಪಿ ಅನ್ನುವಂತ ಕರೆನ್ಸಿಯನ್ನ ನಾವು ಯೂಸ್ ಮಾಡ್ತೀವಿ. ಆದ್ರೆ ನೀವು ಎಲ್ಲಾ ಕಡೆ ಒಂದು ಒಬ್ಸರ್ವ್ ಮಾಡಿರ್ಬೋದು, ಡಾಲರ್ ಅನ್ನೋದು ಎಲ್ಲಾ ಕಡೆ ಕೇಳ್ತಾ ಇರ್ತೀರಾ. ಸೊ ಡಾಲರ್ ಅನ್ನುವಂಥದ್ದು ಯೂನಿವರ್ಸಲ್ ಕರೆನ್ಸಿ ಸ್ನೇಹಿತರೆ. ಅಂದ್ರೆ ನೀವು ಯಾವುದೇ ದೇಶಕ್ಕೆ ಹೋಗಿ ಅಲ್ಲಿ ಈಸಿಯಾಗಿ ನೀವು ಡಾಲರ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು ಅಥವಾ ಯಾವುದೇ ಒಂದು ಚಲಾವಣೆ ಕೂಡ ಮಾಡೋದಕ್ಕೆ ಸಾಧ್ಯ ಇದೆ ಎಲ್ಲಾ ದೇಶದಲ್ಲಿ. ಅದೇ ನೀವು ಭಾರತದ ಕರೆನ್ಸಿಯನ್ನ ಹಿಡ್ಕೊಂಡು ಬೇರೆ ದೇಶಕ್ಕೆ ಹೋದ್ರೆ ಈಸಿಯಾಗಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಚಲಾವಣೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಡಾಲರ್ ಅನ್ನುವಂಥದ್ದು ಯೂನಿವರ್ಸಲ್ ಕರೆನ್ಸಿಯಾಗಿ ಎಲ್ಲರೂ ಕೂಡ ಅದನ್ನ ನೋಡ್ತಾರೆ. ಸೊ ಸ್ನೇಹಿತರೆ, ಫೆಡ್ ರೇಟ್ ಅಂದ್ರೆ ಮತ್ತೇನು ಅಲ್ಲ, ಸಿಂಪಲ್. ಸೊ ನಮ್ಮ ಭಾರತದಲ್ಲಿ RBI ಯಾವ ರೀತಿಯಾಗಿ ಕರೆನ್ಸಿಗೆ ಒಂದು ವ್ಯಾಲ್ಯೂ ಅನ್ನ ಫಿಕ್ಸ್ ಮಾಡ್ತಾರೋ ಅದೇ ರೀತಿಯಾಗಿ ಅಮೆರಿಕಾದಲ್ಲಿ ಡಾಲರ್ಗೆ ಫೆಡರಲ್ ರಿಸರ್ವ್ ಅವರು ಒಂದು ವ್ಯಾಲ್ಯೂ ಅನ್ನ ಫಿಕ್ಸ್ ಮಾಡ್ತಾರೆ, ಅದರ ರೇಟ್ ಅನ್ನ ಫಿಕ್ಸ್ ಮಾಡ್ತಾರೆ. ಅದೇ ಫೆಡ್ ರೇಟ್ ಸ್ನೇಹಿತರೆ. ಸರಿ, ಈಗ ಫೆಡ್ ರೇಟ್ ಅಂದ್ರೆ ಏನು ಅನ್ನೋದು ಬಹುಶಃ ನಿಮ್ಗೆ ಗೊತ್ತಾಯ್ತು. ಆದ್ರೆ ಈ ಫೆಡ್ ರೇಟ್ ಅನ್ನ ಯಾರು ತೀರ್ಮಾನ ಮಾಡ್ತಾರೆ ಅನ್ನುವಂತ ಪ್ರಶ್ನೆಯನ್ನ ಬಹುಶಃ ನೀವು ಮಾಡಬಹುದು. ಅದಕ್ಕೆ ಎಕ್ಸಾಂಪಲ್ ಅನ್ನ ಹೇಳ್ತೀನಿ. ಈಗ ನಮ್ಮ ಭಾರತದಲ್ಲಿ ಒಂದು RBI ಫಿನಾನ್ಷಿಯಲ್ ಇಯರ್ ಮೀಟಿಂಗ್ ಅನ್ನ ತೆಗೆದುಕೊಳ್ಳುತ್ತೆ. ಸೊ ವರ್ಷಕ್ಕೆ ಒಂದು ಬಾರಿ ನಡೆಯುತ್ತೆ. ಸೊ ಇಲ್ಲಿ ಫಿನಾನ್ಷಿಯಲ್ ಮಿನಿಸ್ಟರ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಫಿನಾನ್ಸ್ ಮಿನಿಸ್ಟರ್ ಆಗಿರ್ಬೋದು, RBI ಚೇರ್ಮನ್ ಆಗಿರ್ಬೋದು ಅಥವಾ ಕಮಿಟಿ ಮೆಂಬರ್ಸ್ ಸೇರಿ ಇಲ್ಲಿ ನಮ್ಮ ಒಂದು ಭಾರತದಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕು, ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಆಗಿರ್ಬೋದು, GST ಆಗಿರ್ಬೋದು, ಇನ್ಫ್ಲೇಷನ್ ರೇಟ್ ಆಗಿರ್ಬೋದು, ಈ ರೀತಿಯಾದಂತಹ ಚೇಂಜಸ್ ಅನ್ನ ನೋಡ್ಕೊಂಡು ಏನ್ ನಾವು ಬದಲಾವಣೆಯನ್ನ ತರಬೇಕು, ಯಾವ ದರ ಏರಿಕೆ ಮಾಡಬೇಕು, ಚಿನ್ನದ ದರ ಏರಿಕೆ ಮಾಡಬೇಕಾ, ಇಳಿಕೆ ಮಾಡಬೇಕಾ, ಇವೆಲ್ಲವನ್ನ ಡಿಸ್ಕಸ್ ಮಾಡ್ಕೊಂಡು ಒಂದು ರೇಟ್ ಅನ್ನ ಫಿಕ್ಸ್ ಮಾಡ್ತಾರೆ. ಸೊ ಅದೇ ತರ ಅಮೆರಿಕಾದಲ್ಲೂ ಕೂಡ ಫೆಡರಲ್ ರಿಸರ್ವ್ ಕಮಿಟಿಯವರು ವರ್ಷಕ್ಕೆ 8 ಬಾರಿ ಮೀಟಿಂಗ್ ಅನ್ನ ಮಾಡ್ತಾರೆ. ಸೊ ಬೇರೆ ದೇಶದ ಒಂದಷ್ಟು ಬದಲಾವಣೆ ಆಗಿರ್ಬೋದು, ಗ್ಲೋಬಲ್ ಇಕಾನಮಿಯನ್ನ ನೋಡಿಕೊಂಡು ಈ ಒಂದು ಮೀಟಿಂಗ್ ಗಳು ನಡೆಯುತ್ತೆ. ಅಲ್ಲಿ ಚೇರ್ಮನ್ ಆಗಿರ್ಬೋದು ಅಥವಾ ಕಮಿಟಿ ಮೆಂಬರ್ಸ್ ಇರ್ತಾರೆ. ಆದ್ರೆ ವರ್ಷದ 8 ಬಾರಿ ಕೂಡ 8 ಮೀಟಿಂಗ್ ಅಲ್ಲೂ ಕೂಡ ಬದಲಾವಣೆ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಡಿಸ್ಕಷನ್ ಮಾಡ್ತಾರೆ. ಸೊ ನಾವೆಲ್ಲರೂ ಕೂಡ ಮಾಡೋದು ಏನ್ ಹೇಳಿ, ನಮ್ಮ ದೇಶವನ್ನ ಉದ್ಧಾರ ಮಾಡಬೇಕು, ಉಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ. ಅದೇ ರೀತಿಯಾಗಿ ಅಲ್ಲೂ ಕೂಡ ಡಾಲರ್ಗೆ ಒಂದಷ್ಟು ಚೇಂಜಸ್ ಅನ್ನ ತರಬೇಕಾ, ರೇಟ್ ಅನ್ನ ವ್ಯಾಲ್ಯೂ ಮಾಡಬೇಕಾ, ವೇರಿ ಮಾಡಬೇಕಾಗತ್ತಾ, ಅಥವಾ ಚಿನ್ನದ ದರ ಆಗಿರ್ಬೋದು, ತೈಲ ಮಾರುಕಟ್ಟೆ ಆಗಿರ್ಬೋದು, ಇವೆಲ್ಲವನ್ನ ನೋಡ್ಕೊಂಡು ಆ ಮೀಟಿಂಗ್ ಅಲ್ಲಿ ಡಿಸೈಡ್ ಮಾಡುವಂಥದ್ದು. ಸೊ ನಾನು ಡಾಲರ್ ಬಗ್ಗೆ ಮಾತನಾಡ್ತಾ ಇದ್ದೆ. ಆದ್ರೆ ನೀವು ಕೇಳಬಹುದು, ಅಮೆರಿಕಾದಲ್ಲಿ ಡಾಲರ್ ವ್ಯಾಲ್ಯೂ ಚೇಂಜ್ ಆಯ್ತು ಅಂತಂದ್ರೆ ಯಾಕೆ ದೇಶದಾದ್ಯಂತ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ, ಯಾಕೆ ಇಷ್ಟು ಇಂಪಾರ್ಟೆಂಟ್ ಆ ಒಂದು ದೇಶಕ್ಕೆ ಅಂತ ನೀವು ಕೇಳಬಹುದು. ಸೊ ಹಾಗಾಗಿ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಇನ್ ಕೇಸ್ ನೀವು ಏನಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಹೂಡಿಕೆ ಮಾಡಬೇಕು ಅಂತ ಅನ್ಕೊಳ್ಳಿ, ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಅನ್ನ ಮಾಡ್ಕೊಳ್ಬೇಕು ಅಂತ ಇದ್ರೂ ಕೂಡ ಅಲ್ಲಿ ನಮ್ಮ ಭಾರತದ ರುಪೀಸ್ ಯಾವುದೂ ಕೂಡ ನಡೆಯೋದಿಲ್ಲ. ಅಲ್ಲಿ ನಮ್ಗೆ ಬೇಕಾಗಿರೋದೇ ಡಾಲರ್. ಅಂದ್ರೆ ಡಾಲರ್ಸ್ ಅನ್ನುವಂಥದ್ದು ಒಂದು ಯೂನಿವರ್ಸಲ್ ಕರೆನ್ಸಿ ಆಗಿರುತ್ತೆ. ಏನೇ ನೀವು ಟ್ರೇಡಿಂಗ್ ಮಾಡಬೇಕು ಅಂತಂದ್ರೂ ಕೂಡ ಎಲ್ಲವೂ ಕೂಡ ನಡೆಯುವಂಥದ್ದು ಡಾಲರ್ ಲೆಕ್ಕಾಚಾರದಲ್ಲಿ. ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಈಗ ಚಿನ್ನದ ವಿಚಾರಕ್ಕೆ ಬರೋಣ. ಸೊ ಈಗ 1 ಗ್ರಾಮ್ ಗೋಲ್ಡ್ಗೆ US ಡಾಲರ್ ಅಂತ ನೋಡಿದ್ರೆ $82 ಇದೆ ಸ್ನೇಹಿತರೆ. ಅದೇ ನಮ್ಮ ಇಂಡಿಯನ್ ವಿಚಾರಕ್ಕೆ ಬರೋದಾದ್ರೆ 85 ರೂಪಾಯಿ. ಅಂದ್ರೆ ನಾವು ಲೆಕ್ಕ ಹಾಕಿದ್ರೆ 6,970 ರೂಪಾಯಿ ಆಗುತ್ತೆ. ಇನ್ನು 1 kg ಗೋಲ್ಡ್ ಲೆಕ್ಕಕ್ಕೆ ನಾವು ತಗೊಳ್ಳೋಣ. ಸೊ 1 kg ಗೋಲ್ಡ್ ಅಂತ ಬಂದ್ರೆ 89,926 US ಡಾಲರ್ ಇದೆ. ಅದನ್ನ ನಾವು ಇಂಡಿಯನ್ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಇಂಡಿಯನ್ ರುಪೀಸ್ ಅಲ್ಲಿ ನೋಡಿದ್ರೆ 76,54,127 ರೂಪಾಯಿ. ಅಂದ್ರೆ ಸಿಂಪಲ್ ಸ್ನೇಹಿತರೆ. ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ UK ಅಲ್ಲಿ ಈಗ $82 ಏನಿದೆ ಅದು ಚೇಂಜಸ್ ಆಯ್ತು ಅಂತ ಅನ್ಕೊಳ್ಳಿ. ಅಂದ್ರೆ ಅವರ ಒಂದು ವ್ಯಾಲ್ಯೂ ನೋಡ್ಕೊಂಡು ಒಂದು $100 ಮಾಡಿದ್ರು ಅಂತಂದ್ರೆ ನಮ್ಗೆ ಗೋಲ್ಡ್ ತಗೊಳಕ್ ಆಗತ್ತಾ ಹೇಳಿ? ಸೊ ಹಾಗಾಗಿ ಅಲ್ಲಿ ಇನ್ ಕೇಸ್ $82
ಡಾಲರ್ ಇದ್ದಿದ್ದು $60 ಆಯ್ತು ಅಂತಂದ್ರೆ ನಾವು ಇಮಿಡಿಯೇಟ್ ಆಗಿ ಗೋಲ್ಡ್ ಅನ್ನ ತಗೋಬಹುದು. ಸೊ ಇದೇ ಒಂದು ಫೆಡ್ ರೇಟ್ ವ್ಯಾಲ್ಯೂ ಅನ್ನುವಂಥದ್ದು. ಅಂದ್ರೆ ಅಲ್ಲಿ ಏನ್ ಚೇಂಜಸ್ ಆಗುತ್ತೋ ಅದು ಜಗತ್ತಿನಾದ್ಯಂತ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಗೋಲ್ಡ್ ರೇಟ್ ಅಲ್ಲಿ ಏರಿಕೆ ಆಯ್ತು, ಡಾಲರ್ ರೇಟ್ ಏರಿಕೆ ಆಯ್ತು ಅಂತಂದ್ರೆ ನಮಗೆ ಗೋಲ್ಡ್ ತಗೊಳ್ಳೋದಕ್ಕಾಗಲ್ಲ. ಇಲ್ಲೂ ಕೂಡ ವೇರಿಯೇಷನ್ ಆಗುತ್ತೆ. ಇನ್ ಕೇಸ್ ಡೌನ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಸಾಕಷ್ಟು ಜನ ಗೋಲ್ಡ್ ಅನ್ನ ಪರ್ಚೇಸ್ ಮಾಡ್ತಾರೆ. ಯಾಕಂತಂದ್ರೆ ಆ ಒಂದು ಫೆಡ್ ರೇಟ್ ಡೌನ್ ಆಗಿರುತ್ತೆ. ಈಗ ಫೆಡ್ ರೇಟ್ ಅಲ್ಲಿ ಏನೇ ಬದಲಾವಣೆ ಆದರೂ ಕೂಡ ಭಾರತಕ್ಕೆ ಏನೇನು ಸಮಸ್ಯೆ ಆಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಆಯಿಲ್. ಈಗ ಪೆಟ್ರೋಲ್ ಅನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂತಂದ್ರೆ ಅಲ್ಲಿ ಏನೋ ಒಂದು ಬದಲಾವಣೆ ಆಯ್ತು, ಫೆಡ್ ರೇಟ್ ವ್ಯಾಲ್ಯೂ ಚೇಂಜಸ್ ಆಯ್ತು ಅಂತಂದ್ರೆ ಸಾಮಾನ್ಯವಾಗಿ ನೀವು ನೋಡ್ತೀರಾ, ಸಡನ್ ಆಗಿ ಒಂದು ನ್ಯೂಸ್ ಬರುತ್ತೆ, ಇವತ್ತು ಪೆಟ್ರೋಲ್ ದರ ಏರಿಕೆ ಆಗಿದೆ ಅಥವಾ ಪೆಟ್ರೋಲ್ ದರ ಇರಿಕೆ ಆಗಿದೆ ಅನ್ನುವಂಥದ್ದು. ಇದೆಲ್ಲವೂ ಕೂಡ ಒಂದು ಕ್ಯಾಲ್ಕುಲೇಟ್ ಆಗೋದು ಅಲ್ಲೇ ಸ್ನೇಹಿತರೆ. ಅಂದ್ರೆ ಡಾಲರ್ ಲೆಕ್ಕದಲ್ಲಿ ಈ ಒಂದು ಫೆಡ್ ರೇಟ್ ಏನ್ ಬದಲಾವಣೆ ಆಗುತ್ತೆ ಅದೇ ಅಲ್ಲಿ ಆಗಿರುವಂಥದ್ದು. ಇನ್ನು ಎರಡನೇದಾಗಿ ಅಲ್ಲಿ ಡಾಲರ್ ಪ್ರೈಸ್ ಜಾಸ್ತಿ ಆಗ್ತಾ ಹೋಯ್ತು ಅಂತಂದ್ರೆ ನಮ್ಮ ಭಾರತದಲ್ಲಿ ನಮ್ಮ ಒಂದು ಇಂಡಿಯನ್ ಕರೆನ್ಸಿ ಡ್ರಾಪ್ ಆಗ್ತಾ ಬರುತ್ತೆ. ಇದು ಕೂಡ ಒಂದು ದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬೋದು. ಇನ್ನು ಮೂರನೇದಾಗಿ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಫ್ಲೇಷನ್ ಅಂತಂದ್ರೆ ಬೇರೆ ಏನು ಅಲ್ಲ ಸ್ನೇಹಿತರೆ, ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. 10 ವರ್ಷದ ಹಿಂದೆ 1 kg ಅಕ್ಕಿಗೆ ಎಷ್ಟಿತ್ತು ಹೇಳಿ? ಒಂದು 20-22 ರೂಪಾಯಿ ಇತ್ತು. ಅದೇ 10 ವರ್ಷ ಆದ್ಮೇಲೆ ಈಗ ನಾವು ನೋಡೋದಾದ್ರೆ 1 kgಗೆ 60, 70, 75 ಅಂತ ಹೋಗುತ್ತೆ. ಅಂದ್ರೆ ಈ ಒಂದು 10 ವರ್ಷದ ಗ್ಯಾಪ್ ಅಲ್ಲಿ ನಾವು ತಿಂತಿರೋದು ಸೇಮ್ ಅಕ್ಕಿನೇ, ಆದ್ರೆ ರೇಟ್ ಮಾತ್ರ ಬದಲಾವಣೆ ಆಗಿದೆ. ಒಂದು 35-40 ರೂಪಾಯಿ ಜಾಸ್ತಿ ಆಗ್ತಾ ಹೋಗಿದೆ. ಇದಕ್ಕೆ ಕಾರಣ ಏನು? ಇದೇ ಇನ್ಫ್ಲೇಷನ್. ಇನ್ನು ನಾಲ್ಕನೇದಾಗಿ ಫಾರಿನ್ ಇನ್ವೆಸ್ಟರ್ಸ್. ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಅಮೆರಿಕಾದಲ್ಲಿ ಡಾಲರ್ ಅನ್ನುವಂಥ ವಿಚಾರಕ್ಕೆ ಬಂದಾಗ ಡಾಲರ್ಸ್ ಅಲ್ಲಿ ವೇರಿ ಆಯ್ತು, ಜಾಸ್ತಿ ಆಯ್ತು ಅಂತಂದಾಗ ಸೊ ನಮ್ಮ ಭಾರತಕ್ಕೆ ಯಾರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ ಅಂದ್ರೆ ವಿದೇಶದಲ್ಲಿ ಒಂದಷ್ಟು ಇನ್ವೆಸ್ಟರ್ಸ್ ನಮ್ಮ ಒಂದು ಇಂಡಿಯನ್ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಆಗ ಅಲ್ಲಿ ಡಾಲರ್ ರೇಟ್ ಜಾಸ್ತಿ ಆಯ್ತು ಅಂತಂದ್ರೆ ಅವರು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ತಾರೆ. ಇನ್ ಕೇಸ್ ಡಾಲರ್ ರೇಟ್ ಡೌನ್ ಆಯ್ತು ಅಂತಂದ್ರೆ ನಮ್ಮ ಒಂದು ಕರೆನ್ಸಿ ರುಪೀಸ್ಗೆ ವ್ಯಾಲ್ಯೂ ಬರುತ್ತೆ. ಆಗ ಇಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಜಾಸ್ತಿ ಮಾಡ್ತಾರೆ. ಸರಿ, ಈಗ 4 ಪಾಯಿಂಟ್ ಹೇಳಿದೆ. ಆದ್ರೆ ನೀವು ಕೇಳಬಹುದು ಕಾಮನ್ ಮ್ಯಾನ್ಸ್ಗೆ ಏನೇನು ಸಮಸ್ಯೆ ಆಗುತ್ತಪ್ಪ ಅಂತ. ಖಂಡಿತ ಆಗುತ್ತೆ, ಕಾಮನ್ ಮ್ಯಾನ್ಗಳಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಮುಖ್ಯವಾಗಿ ನಮಗೆ ದೈನಂದಿನ ದಿನದಲ್ಲಿ ಏನು ಬೇಕು ಹೇಳಿ? ನಾವು ಓಡಾಡೋದಕ್ಕೆ ಪೆಟ್ರೋಲ್ ಬೇಕು. ಸೊ ಪೆಟ್ರೋಲ್ ದರ ಕೂಡ ಏರಿಕೆ ಆಗುತ್ತೆ. ಅದಾದ ಮೇಲೆ ಎಲೆಕ್ಟ್ರಾನಿಕ್ ಐಟಮ್ಸ್ ಏನೇನಿದೆಯೋ ಅದನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತೀವೋ ಅಥವಾ ಏನಾದರೂ ಮಾಡ್ಕೋತೀವಿ ಅಂತಂದ್ರೆ ಅದ್ರ ಮೇಲೂ ಕೂಡ ಜಾಸ್ತಿ ಚಾರ್ಜಸ್ ಬೀಳುತ್ತೆ. ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೆ ಅಂದ್ರೆ ಮೊಬೈಲ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಇವೆಲ್ಲದರ ದರ ಏರಿಕೆ ಆಗ್ತಾ ಹೋಗುತ್ತೆ. ಇನ್ನು ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಸ್ಟಾಕ್ ಆಗಿರ್ಬೋದು, ಅಲ್ಲಿ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಅದರಿಂದ ಹೆಚ್ಚಿನ ಲಾಭ ಬರೋದಿಲ್ಲ. ಸರಿ, ಈ ಒಂದು ಡಾಲರ್ ಅನ್ನುವಂತಹ ಕರೆನ್ಸಿಯನ್ನ ಇಟ್ಕೊಂಡು ನಮ್ಮ ಜಗತ್ತನ್ನೇ ಆಳ್ವಿಕೆ ಮಾಡ್ತಿರುವಂತಹ ಫೆಡರಲ್ ರಿಸರ್ವ್ ಎಲ್ಲಿದೆಯಪ್ಪ ಅಂತ ನೀವು ಕೇಳಬಹುದು. ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಇರುವಂತದ್ದು ವಾಷಿಂಗ್ಟನ್ DC ಯಲ್ಲಿ. ಅಷ್ಟೇ ಅಲ್ಲ, ಇದಕ್ಕೆ 12 ರೀಜನಲ್ ಬ್ರಾಂಚ್ ಕೂಡ ಇದೆ ಸ್ನೇಹಿತರೆ. ಹಾಗೆ ನಮ್ಮ ಒಂದು ಭಾರತದಲ್ಲಿ ನಾವು ಯಾವ ರೀತಿಯಾಗಿ ಈ ರುಪಿಯನ್ನ ಕರೆನ್ಸಿ ಸಿಂಬಲ್ ಆಗಿ ನಾವು ನೋಡ್ತೀವೋ ಅದೇ ರೀತಿಯಾಗಿ ಡಾಲರ್ ಅನ್ನುವಂಥದ್ದು ಗ್ಲೋಬಲ್ ಎಕಾನಮಿ ಸಿಂಬಲ್ ಇದ್ದಂಗೆ. ಅಂಡ್ ಇನ್ನೊಂದು ನಾನು ನಿಮಗೆ ಹೇಳಲೇಬೇಕು, ಇದು ನೀವು ನಾಳೆಯಿಂದ ನೀವು ಮಾಡಲೇಬೇಕಾಗತ್ತೆ. ಯಾಕಂತಂದ್ರೆ ದಿನನಿತ್ಯ ನಾವು ವೆದರ್ ರಿಪೋರ್ಟ್ ಅನ್ನ ಫಾರ್ ಎಕ್ಸಾಂಪಲ್ ನೋಡ್ತೀವಿ ಅಂತ ಅನ್ಕೊಳ್ಳಿ. ಅಂದ್ರೆ ನಾಳೆ ಮಳೆ ಬರುತ್ತಾ ಅಥವಾ ಏನು ಎತ್ತ ಹವಾಮಾನದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ನೋಡ್ತಾ ಇರ್ತೀವಿ. ಅದೇ ರೀತಿ ನಮ್ಮ ದೇಶದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ, ಬೇರೆ ಕಂಟ್ರಿಯಲ್ಲಿ ಡಾಲರ್ ಲೆಕ್ಕ ಆಗಿರ್ಬೋದು ಅಥವಾ ಕರೆನ್ಸಿ ಆಗಿರ್ಬೋದು ಏನೇನು ಚೇಂಜಸ್ ಆಗ್ತಾ ಇದೆ, ಮುಂದೆ ನಮ್ಮ ಭಾರತದಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಗಬೇಕು, ನನಗೆ ಬೇಗ ಅಪ್ಡೇಟ್ ಆಗಬೇಕು ಅಂತಂದ್ರೆ ನೀವು ಇನ್ನು ಮುಂದೆ ಫೆಡ್ ರಿಪೋರ್ಟ್ ಅನ್ನ ನೋಡ್ತಾ ಇರಬೇಕಾಗತ್ತೆ. ಇದರಿಂದ ಸಾಕಷ್ಟು ನೀವು ಬದಲಾವಣೆಯನ್ನ ನೀವೇ ಕಂಡ್ಕೊಳ್ತೀರಾ. ಸೊ ನಾಳೆಯಿಂದ ನೀವು ಏನ್ ಮಾಡ್ಬೇಕು ಹೇಳಿ? ಫೆಡ್ ರಿಪೋರ್ಟ್ ಅನ್ನ ತಪ್ಪದೆ ನೋಡ್ಬೇಕು. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಫೆಡ್ ರೇಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಮನಿ ಐಡಿಯಾ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಸೊ ಫಿನಾನ್ಸ್ಗೆ ಸಂಬಂಧಪಟ್ಟಂತ, ಬಿಸ್ನೆಸ್ಗೆ ಸಂಬಂಧಪಟ್ಟಂತ, ಕೃಷಿಗೆ ಸಂಬಂಧಪಟ್ಟಂತ ಸಾಕಷ್ಟು ಕೋರ್ಸ್ಗಳು ನಮ್ಮ ಒಂದು ಫ್ರೀಡಮ್ ಆಪ್ ನಲ್ಲಿದೆ. ಸೊ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.